ಈಗ ನಿಮಗೋಸ್ಕರ ಟಿಕೆಟ್ ಸಿಗಬೇಕು ಅಂತ ರಾಮ ಮಂದಿರವರೆಗೂ ಹೋಗಿ ಬಂದಿದ್ದಾರೆ, ಅವರು ಬೇಡ್ಕೊಂಡು ಬಂದಿದ್ದಾರೆ. ಬೈ ಚಾನ್ಸ್ ಟಿಕೆಟ್ ಸಿಗಲಿಲ್ಲ ಅಂತಂದರೆ ಹೊರಗೆ ಬನ್ನಿ ಅಂದರೆ ಬರ್ತೀರಾ? ಅದೆಲ್ಲ ವಿಚಾರ ಮಾಡೋಕ್ಕೆ ಹೋಗಬೇಡಿ, ಹಂಗೆಲ್ಲ ಅವೆಲ್ಲ ವಿಚಾರ ಮಾಡೋಕ್ಕೆ ಹೋಗಬೇಡಿ ಆ ಥರ. ಸರ್, ಈಗ ಮಾಧ್ಯಮದ ಮೂಲಕ ನೀವೆಲ್ಲ ಈಗ ಹೇಳ್ತಾ ಇದ್ರಿ, ಎಚ್ಚರಿಕೆಯನ್ನು ಕೊಡ್ತಾ ಇದ್ರಿ. ನಾನು ಎಚ್ಚರಿಕೆ ಯಾರಿಗೂ ಕೊಡ್ತಾ ಇಲ್ಲ, ನನಗೆ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ಅದೇ ಡಿಮ್ಯಾಂಡ್ ಮಾಡ್ತಾ ಹೌದು. ಸೊ ಈ ಮೂಲಕ ಮಾಧ್ಯಮ ಎಚ್ಚರಿಕೆ ಕೊಡೋದು ಹೈಕಮಾಂಡ್ಗೆ ಏನಾದರೂ ನೀವು ಕಾಲ್ ಮಾಡಿ ಡಿಮ್ಯಾಂಡ್ ಮಾಡುವಂಥದ್ದು ಯಡಿಯೂರಪ್ಪನವ್ರಿಗೆ ಅಥವಾ ಮೇಲ್ಗಡೆ ಅಮಿತ್ ಶಾ ಅವ್ರಿಗೆ, ನಡ್ಡಾ ಅವ್ರಿಗೆ ಈ ಥರ ಏನಾದ್ರು ಕಾಲ್ ಮಾಡಿ ಮಾತನಾಡುವಂಥದ್ದು, ಟಿಕೆಟ್ ಕೊಡಿ ನನಗೆ ಅಂತ ಮಾತಾಡ್ತೀರಾ ಇನ್ಮೇಲೆ? ಈಗ ನಿಮ್ಮ ಮುಂದೆ ಮಾತಾಡಿದ್ದೀವಲ್ಲ, ಇದೇ ಎಲ್ಲರಿಗೂ ಹೈಕಮಾಂಡ್ಗೆ ಹೇಳ್ದಂಗೆ. ಯಾಕೆಂದ್ರೆ ಮಾಧ್ಯಮಕ್ಕೆ ಹೇಳಿದ್ದು ಜಗತ್ತಿಗೆ ಗೊತ್ತಾಗುತ್ತೆ. ಎಲ್ಲದಕ್ಕೂ ಹೋಗಿ ನಾವು ಫೋನಲ್ಲಿ ಮಾತಾಡಿ ಹೇಳೋದಕ್ಕಿಂತ ಎಲ್ಲ ನನ್ನ ಅಭಿಪ್ರಾಯ ಹೇಳಿದ್ದೀನಿ. ನಾನು ಐ ಆಮ್ ಎಲಿಜಿಬಲ್, ಐ ಆಮ್ ಕೇಪಬಲ್ ಟು ವಿನ್ ದ ಸೀಟ್ ಆ್ಯಂಡ್ ಟು ಕಾಂಟೆಸ್ಟ್. ಮತ್ತು ನಾನು ಎಲ್ಲ ರೀತಿಯಿಂದ ಸಾವ್ಕೊಂಡಿದ್ದೀವಿ ನಾವು ಪಕ್ಷಕ್ಕೆ. ನಾವು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ತ್ಯಾಗ ಮಾಡಲ್ಲ ರೀ, ಆ ಥರ ತ್ಯಾಗ ಮಾಡಿ ಬಂದು ನಾವು ಇಲ್ಲಿ ಚುನಾವಣೆಗೆ ಬಂದು ಅನರ್ಹರಾಗಿ 6 ತಿಂಗಳ ಕಾಲ ವನವಾಸವನ್ನು ಮುಗಿಸಿ ಬಂದು ನಿಂತು ಪಕ್ಷವನ್ನು ಸದೃಢ ಮಾಡಿ ಮಾಡ್ಕೊಂಡು ಬಂದು ಆಡಳಿತವನ್ನು ಕೊಟ್ಟಿದ್ದೀವಿ. 4 ವರ್ಷ ಆಡಳಿತ BJP ಮಾಡಲಿಕ್ಕೆ ಕೊಟ್ಟಿದ್ದೀವಿ. ನಮಗೆ ಕೊಡೋದು ನ್ಯಾಯ ಇದೆ, ಇದು ಕೊಡ್ರಿ ಅಂತ ಕೇಳ್ತೀವಿ. ಸರ್, ಬಹುತೇಕ ನಾವೇನು ಬಂದ್ರಲ್ಲ ಇತ್ತೀಚೆಗೆ BJP, ಇತ್ತೀಚೆಗೆ ಅಂದರೆ 4 ವರ್ಷ 5 ವರ್ಷ ಆಗ್ಬೋದು. ಬಟ್ ಏನಾಗಿದೆ, ಸುಧಾಕರ್ ಅವ್ರಿಗೆ ಅಲ್ಲಿ ಚಿಕ್ಕಬಳ್ಳಾಪುರದ ಮಿಸ್ ಆಗ್ತಿದೆ ಅನ್ನೋದು ಯಾಕೆ ಸರ್? ಒಂದು ನೋಡಪ್ಪ, ಈಗ ನಾವು ಭಾಳ ಬಿಚ್ಚಿ ಮಾತಾಡೋಕ್ಕೆ ಹೋದರೆ ಬೇರೆ ಬೇರೆ ಥರ ಆಗುತ್ತೆ. ಹಾಂ, ಈಗ ನಾವೆಲ್ಲ ತ್ಯಾಗ ಮಾಡಿ ಬಂದಿದ್ದಕ್ಕೆ ಸರ್ಕಾರ ಬಂತು. ಇವತ್ತು ನಾವು ಸೋತು ಮನೇಲಿ ಕುಂತೀವಿ ಅಂದರೆ ಅದಕ್ಕೆ ಯಾವ್ಯಾವ ಕಾರಣಗಳಿದ್ದಾವೆ ಅಂತ ಎಲ್ಲರಿಗೂ ಗೊತ್ತಿದೆ. ಏನು ಕಾರಣಕ್ಕಾಗಿ ಭಾರತೀಯ ಜನತಾ ಪಕ್ಷ 2023 ಸೋತಿದೆ ಅನ್ನೋದು ಇಟ್ಸ್ ನಗ್ನ ಸತ್ಯ. ಅದು ಆ ಹೊಡೆತಕ್ಕೆ ನಾವು ಬಲಿಯಾಗಿದ್ದೀವಿ. ಈಗ ನಾವು ಬಲಿಯಾದಾಗ ನಮ್ಮ ಹಿತಗಳನ್ನು ಅವ್ರು ಕಾಯಬೇಕಲ್ಲ. ನಾವು ಪಕ್ಷದ ಹಿತವನ್ನು ಕಾದಿದ್ದೀವಿ, ಸರ್ಕಾರದ ಹಿತವನ್ನು ಕಾದು ಬಂದಾಗ ನಮ್ಮ ಹಿತವನ್ನು ಕಾಯೋದು ಅವ್ರ ಜವಾಬ್ದಾರಿ ಇದೆಯಲ್ಲ.